ನಮಸ್ಕಾರ ವೀಕ್ಷಕರೇ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಫಲ ಕೊಡದೆ ಇರಲಾರದು. ಇಂಡಿ ಕ್ಷೇತ್ರದ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಜಳಕಿ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 2025-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡೆ, ರೆಡ್ ಕ್ರಾಸ್, ಸ್ಕೌಟ್ ಆ್ಯಂಡ್ ಗೈಡ್ಸ್ ಹಾಗೂ ವಿವಿಧ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು BA-BCom BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಉದ್ಘಾಟನೆ ಮಾಡಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಬೇಕಾಗುವ ಶಿಕ್ಷಣ ಕೊಡೋದು ಶಿಕ್ಷಕರ ಕರ್ತವ್ಯ. ಅದನ್ನು ಉಪಯೋಗಪಡಿಸಿಕೊಂಡು ಜೀವನದಲ್ಲಿ ಪ್ರಗತಿ ಸಾಧಿಸುವುದು ವಿದ್ಯಾರ್ಥಿಗಳ ಕರ್ತವ್ಯ ಎಂದರು. ನಮ್ಮ ಹಿರಿಯರು ಶಾಲಾ ಕಾಲೇಜುಗಳಿಗೆ ದೇವಸ್ಥಾನ, ಶಿಕ್ಷಕರಿಗೆ ದೇವರು, ವಿದ್ಯಾರ್ಥಿಗಳಿಗೆ ಪೂಜಾರಿ ಸ್ಥಾನ ಕೊಟ್ಟಿರುವುದು ಸುಮ್ಮನೆ ಅಲ್ಲ, ಶಾಲೆ ಮಠ ಮಾನ್ಯಗಳಿಗಿಂತ ದೊಡ್ಡದು. ಅದಕ್ಕಾಗಿ ಇವತ್ತು ಜಿಲ್ಲೆಗೆ ಇರುವಂಥ ಶಾಲಾ ಕಾಲೇಜುಗಳು ನಮ್ಮ ಇಂಡಿ ತಾಲೂಕಿನಲ್ಲಿ ಇರೋದು ನಮ್ಮ ಪುಣ್ಯ. ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರದ ಸಾಧನೆ ಎಂದು ಹೇಳಿದರು. ಪ್ರಪಂಚಕ್ಕೆ ಒಂದು ಭಾಗ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಶೈಕ್ಷಣಿಕ ಬೆಳವಣಿಗೆ ಮೇಲೆ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀವಿ. ಪ್ರಪಂಚದ ಅನೇಕ ದೇಶಗಳು ಬಹಳ ವಿಭಿನ್ನವಾದಂತ ಶಿಕ್ಷಣದ ಸ್ವರೂಪವನ್ನ, ಶಿಕ್ಷಣದ ನೀತಿಗಳ ಮುಖಾಂತರ ಬಹಳ ವಿಭಿನ್ನವಾಗಿ ಪದ್ಧತಿನ ನೋಡಿದೀವಿ ನಾವು. ಆದ್ರೆ ಈ ದೇಶ ಬಹಳ ವಿಭಿನ್ನವಾಗಿ ನಮ್ಮ ಪೂರ್ವಜರು ಸಂಸ್ಕಾರದ ಜೊತೆಗೆ ಒಂದು ವಿಭಿನ್ನ ಶಿಕ್ಷಣದ ನೀತಿಯನ್ನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅಂಥದ್ದು ಒಂದು ಕಾರ್ಯಕ್ರಮ ಇಲ್ಲಿ ನಾವು ಮೊದಲಿಗೆ ಈ ನಾಡು ಕಂಡ ಒಬ್ಬ ಪ್ರತಿಮಾ ಸ್ವಾಮಿ ವಿವೇಕಾನಂದರ ನಂತರ ತಮ್ಮ ಆದರ್ಶ ಬದುಕಿನ ಜೊತೆಗೆ ನಮ್ಮೆಲ್ಲರನ್ನ ಹೃದಯಾಂತರದಲ್ಲಿ ಶಾಶ್ವತವಾಗಿ ಸ್ಥಳ ಊರಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಗೌರವಿಸಿದ್ವಿ. ಯಾಕಿಂತ ಆದರ್ಶಪ್ರಾಯರು ನಿಮ್ಮ ಜೀವನ ಉದ್ದಕ್ಕೂ ಕೆಲವು 5-6 ವಿದ್ಯಾರ್ಥಿಗಳನ್ನ ಇಲ್ಲಿ ನಾವೆಲ್ಲ ತಮ್ಮೆಲ್ಲರಿಗೆ ಸ್ವಾಗತಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹುತೇಕ ಭಾರತ ದೇಶದ ಮಾನವ ಸಂಪನ್ಮೂಲ ಇಲಾಖೆ ಮುಖಾಂತರ ಶೈಕ್ಷಣಿಕ ಪ್ರಗತಿಯನ್ನ ಸ್ವಾತಂತ್ರ್ಯದ ನಂತರ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವೆಲ್ಲ ಗಮನಿಸಿದೀವಿ. ಅಂದ್ರೆ ಸ್ವಾತಂತ್ರ್ಯದ ನಂತರ ಮಾನವ ಸಂಪನ್ಮೂಲ ಇಲಾಖೆ ಮುಖಾಂತರ ಬಹಳ ವಿಭಿನ್ನವಾದಂತಹ ಶಿಕ್ಷಣದ ನೀತಿಗಳನ್ನ ಈ ದೇಶಕ್ಕೆ ನೀಡೋದನ್ನ ಗಮನಿಸ್ತಾ ಇರ್ತೀವಿ ನಾವು. ಹಾಗೆ ರಾಜ್ಯಗಳು ಸಹಿತ ಶೈಕ್ಷಣಿಕ ಪ್ರಗತಿಯಾಗಿ ಅನೇಕ ಯೋಜನೆಗಳನ್ನ ತಂದಿದ್ದೀವಿ ನಾವು. ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕ್ವಾಲಿಟಿ ಎಜುಕೇಶನ್. ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರಯಾರಿಟಿಗಿಂತ ಕ್ವಾಲಿಟಿ ಎಜುಕೇಶನ್ ಇಸ್ ವೆರಿ ಮಚ್ ಮಹತ್ವ ಕೊಡಬೇಕಾಗ್ತದೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ನೋಡ್ತಿರ್ತೀವಿ ನಾವು. ಅವರು ಪ್ರಾಕ್ಟಿಸ್